ಪಂಚಾಯತಿ ಇಲಾಖೆ ಅಡಿಯಲ್ಲಿ ನಾವು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ. 2023ರಲ್ಲಿ ಕನಿಷ್ಠ ವೇತನವನ್ನು ಜಾರಿ ಮಾಡಿದರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಕನಿಷ್ಠ ವೇತನ ಜಾರಿ ಆಗಿಲ್ಲ. ಕೇವಲ 12,000ಗಳನ್ನು ಕೊಡ್ತಾ ಇದ್ದಾರೆ. ಆ 12,000 ಕೊಡಬೇಕಾದ್ರೂ ಕೂಡ ಗ್ರಾಮ ಪಂಚಾಯತಿಗೆ ನೇರವಾಗಿ ಹಾಕೋದ್ರಿಂದ ಅಲ್ಲಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೊಡದೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 2 ಮೇಲ್ವಿಚಾರಕರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಅವರಿಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಇಲ್ಲಿಯವರೆಗೆ ಯಾವುದೇ ಸಾಂತ್ವನದ ನುಡಿಗಳನ್ನೂ ಕೂಡ ಆಡಿಲ್ಲ. ಆದ್ದರಿಂದ ನಾವು ಅದನ್ನು ಅವರ ಗಮನಕ್ಕೆ ತರಬೇಕು, ಅವರಿಗೆ ಕೂಡಲೇ ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ಈ ದಿನ ಸಾಂಕೇತಿಕ ಧರಣಿಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸತ್ಯನಾರಾಯಣ ಅಂತ 2019ರಿಂದ ನಾವು ಗ್ರಾಮ ಪಂಚಾಯತಿ ಇಲಾಖೆಗೆ ನಮ್ಗೆ ಆಗಮಿಸಿದ್ರು. ನಾವು ಮೊದಲು ಸಾರ್ವಜನಿಕ ಇಲಾಖೆಯಲ್ಲಿ ಇದ್ವಿ. ಇಲ್ಲಿವರೆಗೆ 23 ವರ್ಷ 30 ವರ್ಷವರೆಗೆ ಸರ್ವಿಸ್ ಆಗೈತಿ. ಇಲ್ಲಿವರೆಗೂ ನಮ್ಗೆ 2023 ಕನಿಷ್ಠ ವೇತನ ಮಾಡಿದರು. ಆ ಕನಿಷ್ಠ ವೇತನ ನಮಗೆ ಎಟ್ ಎ ಟೈಮ್ ಒಮ್ಮೆಲೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ನಮಗೆ 12,000 ರೂಪಾಯಿ ಒಂದು ಕಡೆ ಕೊಡ್ತಾರೆ. 6,000 ನಾವು ಸೆಸ್ ಹಣ ಕೂಡಿದ ಮೇಲೆ 6 ತಿಂಗಳಿಗೆ 3 ತಿಂಗಳಿಗೆ ನಮ್ಗೆ ಸೆಸ್ ಹಣ 6,600 ಕೊಡ್ತಾರೆ. ಆಮೇಲೆ ನಮಗೆ ಇಲ್ಲಿವರೆಗೆ ನಮ್ಗೆ ಯಾವುದೇ ಸೌಲಭ್ಯ ಸರ್ಕಾರದಿಂದ ಸರಿಯಾಗಿ ಬರ್ತಾ ಇಲ್ಲ ಗ್ರಂಥಪಾಲಕರಿಗೆ. ಆಮೇಲೆ ಸರಿಯಾಗಿ ತಿಂಗಳ ವೇತನ ಬರ್ತಾ ಇಲ್ಲ. 3 ತಿಂಗಳಿಗೊಮ್ಮೆ ವೇತನ ಕೊಡೋದ್ರಿಂದ ಮಳಖೇಡ್ ಗ್ರಾಮದ ನಮ್ಮ ಭಾಗ್ಯವತಿ ಆತ್ಮಹತ್ಯೆ ಮಾಡಿಕೊಂಡಳು. ಆ ಆತ್ಮಹತ್ಯೆಯಿಂದ ಸಚಿವರು ಬಂದು ನಮ್ಮ ಅಳವೆಯನ್ನು ಕೇಳಲಿಲ್ಲ ಮತ್ತು ನಮ್ಮ ಗ್ರಂಥಪಾಲಕರ ಅಳಲನ್ನು ತೋಡಿಕೊಂಡ್ರು. ಯಾವುದೇ ರೀತಿಯಿಂದ 2 ಮಾತುಗಳನ್ನು ಅವರು ಖುಷಿಯಿಂದ ಬಂದು 2 ಮಾತು ಅವರ ಸಾಂತ್ವನೂ ಕೇಳಲಿಲ್ಲ. ಅದಕ್ಕೋಸ್ಕರ ನಾವು ಈಗ ಆಗ್ಲಾರ್ದಕ್ಕೆ ನಮ್ಮ ಮಳಖೇಡ್ ಗ್ರಾಮದ ಭಾಗ್ಯವತಿಯ ಸಲುವಾಗಿ ಎಲ್ಲರೂ ಹೆಣ್ಮಕ್ಳು ಸ್ಥಾನದಲ್ಲಿ ನಿಂತುಕೊಂಡು ನಾವು ಆಕೆ ಒಬ್ಬಕ್ಕೆ ನಮ್ಮ ಸಹೋದರಿ ಸಮಾನಳಾಗಿರೋದ್ರಿಂದ ನಮ್ಮ ಇವತ್ತಿನವರೆಗೆ ಆಕೆ ದುಃಖ ತೋಡಿಕೊಂಡು ಆಕೆ ದುಃಖವನ್ನು ನಮಗೆ ಉಕ್ಕಿ ಹರಿಯೋದು